ಮುಂದುವರೆದು ಮಾತನಾಡ್ತಾರೆ ಉಮಾಪತಿ ಗೌಡ್ರು. ದರ್ಶನ್ ಅವರ ಮದ ಅಹಂಕಾರದ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಬೆಳೆದ ಮೇಲೆ ತಲೆಗೆ ಅಹಮ್ಮನ್ನ ಏರಿಸಿಕೊಳ್ತಾರೆ. ಜನರೇ ಇಲ್ಲದಿದ್ರು 10 ಜನ ಗನ್ಮ್ಯಾನ್ ಅನ್ನ ಇಟ್ಕೊಂಡಿರ್ತಾರೆ. ಈಗಲಾದರೂ ರಿಯಾಲಿಟಿಯಲ್ಲಿ ಇರಿ ಅಂತ ಹೇಳ್ತಿರ್ತೀನಿ. ಜನಗಳ ಮಧ್ಯೆ ಇರಬೇಕಾದ್ರೆ ತಾಳ್ಮೆಯಿಂದ ವರ್ತಿಸಬೇಕು, ನಡೆದುಕೊಳ್ಳಬೇಕು. ನಟ ದರ್ಶನ್ ವಿರುದ್ಧ ನಿರ್ಮಾಪಕ ಉಮಾಪತಿ ಗೌಡ ವಾಗ್ದಾಳಿಯನ್ನ ನಡೆಸಿದ್ದು ಹೀಗೆ. ನಾವಿದ್ರು ನನ್ನ ಅವ್ರಿಗೇನೋ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಬಟ್ ನನಗನ್ಸಿರೋದು, ನಾನು ದೂರದಿಂದ ನಿಂತ್ಕೊಂಡು ನೋಡಿದಾಗ ನನಗನ್ಸಿರೋದು ತಲೆಗೆ ಏರಿಸ್ಕೊಂಡ್ಬಿಡ್ತಾರೆ ಆ ಅಹಮ್ ಅನ್ನೋದು. ಆಮೇಲೆ ನಾನು ಎಷ್ಟೋ ಜನ ನೋಡ್ತಾ ಇರ್ತೀನಿ, 5 ಜನ 10 ಜನ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಜನನೇ ಇರಲ್ಲ, ಸೈಡ್ಗೆ ಹೋಗು ಅಂತ ಹೇಳ್ತಾ ಇರ್ತಾರೆ. ನಾನು ಏನ ಇದು, ಯಾರು ಇಲ್ಲ ಅಲ್ಲಿ, ಸೈಡ್ಗೆ ಹೋಗು ಅಂದ್ರೆ ಕ್ಯಾಮ್ರಾ ಆಫ್ ಐತಯ್ಯ, ಇವಾಗಲೂ ಅವ್ರು ರಿಯಾಲಿಟಿಯಲ್ಲಿ ಬದುಕ್ರೆ ಅಂತ ಕೆಲವೊಬ್ರು ನಾನು ಅನ್ಕೊಳ್ಳೋದು. ಇನ್ನು ಬಾಕಿಯವರೆಲ್ಲ ನಿಜವಾಗ್ಲೂ ಹೇಳ್ತೀನಿ ಸರ್, ಆನೆಸ್ಟಾಗಿ ಬದುಕ್ತಾ ಇದ್ದಾರೆ. ಯಾವತ್ತು ಕಲಾವಿದ್ರು ನನ್ನ ಅವ್ರಿಗೇನೋ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಬಟ್ ನನಗನ್ಸಿರೋದು, ನಾನು ದೂರದಿಂದ ನಿಂತ್ಕೊಂಡು ನೋಡಿದಾಗ ನನಗನ್ಸಿರೋದು ತಲೆಗೆ ಏರಿಸ್ಕೊಂಡ್ಬಿಡ್ತಾರೆ ಆ ಅಹಮ್ ಅನ್ನೋದು. ಆಮೇಲೆ ನಾನು ಎಷ್ಟೋ ಜನ ನೋಡ್ತಾ ಇರ್ತೀನಿ, 5 ಜನ 10 ಜನ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಜನನೇ ಇರಲ್ಲ, ಸೈಡ್ಗೆ ಹೋಗು ಅಂತ ಹೇಳ್ತಾ ಇರ್ತಾರೆ. ನಾನು ಏನ ಇದು, ಯಾರು ಇಲ್ಲ ಅಲ್ಲಿ, ಸೈಡ್ಗೆ ಹೋಗು ಅಂದ್ರೆ ಕ್ಯಾಮ್ರಾ ಆಫ್ ಐತಯ್ಯ, ಇವಾಗಲೂ ಅವ್ರು ರಿಯಾಲಿಟಿಯಲ್ಲಿ ಬದುಕ್ರೆ ಅಂತ ಕೆಲವೊಬ್ರು ನಾನು ಅನ್ಕೊಳ್ಳೋದು. ಇನ್ನು ಬಾಕಿಯವರೆಲ್ಲ ನಿಜವಾಗ್ಲೂ ಹೇಳ್ತೀನಿ ಸರ್, ಆನೆಸ್ಟಾಗಿ ಬದುಕ್ತಾ ಇದ್ದಾರೆ. ಇದು ಉಮಾಪತಿ ಗೌಡ್ರು ವಾಗ್ದಾಳಿಯನ್ನು ನಡೆಸಿದ್ದು ಕೊಲೆ ಆರೋಪಿ ದರ್ಶನ್ ಅವರ ವಿರುದ್ಧ. ಇನ್ನೂ ಹಲವು ವಿಚಾರಗಳನ್ನು ಪ್ರಸ್ತಾಪಿಸ್ತಾರೆ. ಅದರಲ್ಲೂ ಕೂಡ ದರ್ಶನ್ ಅವರ ಸ್ಟಾರ್ಡಮ್ ವಿಚಾರವನ್ನು ಕೂಡ ಎಳೆದು ತಂದಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ನಂಬಿ ಇಂಡಸ್ಟ್ರಿ ಕೂತಿಲ್ಲ. ಒಳ್ಳೆ ನಿರ್ಮಾಪಕರು, ನಿರ್ದೇಶಕರು ಒಳ್ಳೆ ಸಿನಿಮಾವನ್ನ ಕೊಡ್ತಾರೆ. 3 ಹೊತ್ತು ಲ್ಯಾಂಬರ್ಗಿನಿ ಅಂತ ಹೇಳ್ತಾರಲ್ಲ, ಲ್ಯಾಂಬರ್ಗಿನಿಗೆ ಅಡ್ವಾನ್ಸ್ ಅನ್ನ ಕೊಟ್ಟು ನಾನು ಅಂತ ಹೇಳಿ ಆ ವಿಚಾರವನ್ನು ಕೂಡ ಎಳೆದು ತಂದಿದ್ದಾರೆ ಉಮಾಪತಿ ಗೌಡ್ರು. ಅದು ಲ್ಯಾಂಬರ್ಗಿನಿ ಅಂತ 3 ಹೊತ್ತು ಹೇಳ್ತಾರಲ್ಲ, ಆ ಲ್ಯಾಂಬರ್ಗಿನಿಗೆ ಅವ್ರ ಮುಖಾಂತರ ನಾನು ಅಡ್ವಾನ್ಸ್ ಕೊಟ್ಟವನು. ಇವಾಗ ಹೇಳ್ಬಾರ್ದು, ಅವ್ರ ದುಡ್ಡು ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಆದರೆ ನನಗೇನು ಯಾರು ಪುಕ್ಸಟೆ ಮಾಡಿಲ್ಲ, ನಾನು ಯಾರ ಹತ್ರನೂ ಪುಕ್ಸಟೆ ಕೆಲಸಕ್ಕೆ ತೊಗೊಂಡಿಲ್ಲ. ಅವ್ರೇನು ಬೆಲೆ ಕಟ್ಟಿದ್ದಾರೆ ಆ ಬೆಲೆ ಕೊಟ್ಟು ನಾನು ಕೆಲಸ ತೊಗೊಂಡಿದ್ದೀನಿ. ಮಾತಾಡಲಿ, ತೊಂದರೆ ಇಲ್ಲ. ನಾನು ಅದಕ್ಕೇನೋ ಟಾಂಗ್ ಕೊಟ್ಟಿದ್ದೀನಿ ಸರ್. ನನ್ನ ಒಂದು ಸೋಷಿಯಲ್ ಮೀಡಿಯಾಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಅದರಲ್ಲಿ ಏನು ಅನ್ಯತಾ ಭಾವಿಸುವಂಥದ್ದೇನಿಲ್ಲ. ಹಳ್ಳಕ್ಕೆ ಬಿದ್ದಿದ್ದಾನೆ, ಆಳಿಗೊಬ್ಬ ಕಲ್ಲು ಹಾಕಬೇಕು ಅನ್ನೋದೇನಿಲ್ಲ. ಆತನ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಯಾವತ್ತು ಆತ ನನ್ನ ಬಗ್ಗೆ ಈ ರೀತಿ ಒಂದು ವೇದಿಕೆ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದ್ರೂ ಕೂಡ ತುಂಬ ಕೇವಲವಾಗಿ ಮಾತಾಡಿದ್ರು. ಅವತ್ತೇ ತೀರ್ಮಾನ ತಗೊಂಡೆ, ಇಲ್ಲ ಈತನ ಸವಾಸ ನನಗೆ ಬೇಡ ಅಂತ. ಅವತ್ತು ಸಾಯಂಕಾಲನೇ ನನಗೆ ಫೋನಲ್ಲಿ ಮಾತಾಡಿದ್ರು. ನಾನು ಹೇಳಿದೆ, ಅಯ್ಯೋ ನೀವು ಭಾಳ ದೊಡ್ಡ ವ್ಯಕ್ತಿ, ನಿಮ್ಮ ಸವಾಸ ನಮಗೆ ಬೇಡ ಸ್ವಾಮಿ, ನಾನು ದೂರನೇ ಇರ್ತೀನಿ ಅಂತ ಹೇಳಿದೆ. ಇದಿಷ್ಟು ಕೂಡ ಉಮಾಪತಿ ಗೌಡ ನಿರ್ಮಾಪಕರು ದರ್ಶನ್ ವಿರುದ್ಧ ನಡೆಸಿದಂತಹ ವಾಗ್ದಾಳಿ. ಈ ಹಿಂದಿನಿಂದಲೂ ಕೂಡ ಇವರಿಬ್ಬರ ನಡುವೆ ಒಂದು ಮುನಿಸಿತ್ತು, ಬಿರುಕಿತ್ತು, ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ವಿಚಾರವಾಗಿಯೇ ಹಲವು ಬಾರಿ ಬಹಿರಂಗವಾಗಿಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಉಮಾಪತಿ ಗೌಡ್ರು. ಈಗ ದರ್ಶನ್ ಕೊಲೆ ಕೇಸ್ನಲ್ಲಿ ಫಿಟ್ ಆಗ್ತಾ ಇದ್ದ ಹಾಗೆ, ಪ್ರಮುಖ ಆರೋಪಿಯಾಗಿ ತನಿಖೆಯನ್ನು ಎದುರಿಸ್ತಾ ಇದ್ದ ಹಾಗೆ, ಅವರ ಹಳೆಯ ವಿಚಾರಗಳನ್ನು ಎಳೆದು ತರುವ ಮೂಲಕ ಈ ಹಿಂದೆ ಅವರು ಹೇಗೆ ವರ್ತಿಸಿದ್ರು, ಈ ಹಿಂದೆ ಏನೆಲ್ಲ ಆಗಿತ್ತು, ಅವರ ಅಹಮ್ಮು, ಮದ, ಅಹಂಕಾರ ಹೇಗಿತ್ತು, ಎಲ್ಲವನ್ನು ಕೂಡ ಎಳೆಯಾಗಿ ಪಬ್ಲಿಕ್ ಟಿವಿಯ ಮುಂದೆ ಬಿಡಿಸಿಟ್ಟಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡ.